ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ. ಹೊಸತನದ ಹರಿಕಾರ ವಿಜಯವಾಣಿ. ಹೊಸ ವರ್ಷದ ಪ್ರಯುಕ್ತ ಈ ಬಾರಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯುವ ವಿನೂತನ ಅವಕಾಶ ಕಲ್ಪಿಸಿಕೊಟ್ಟಿತ್ತು. ನಮ್ಮೂರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಅಭಿವೃದ್ಧಿ ಚಿಂತನೆಗಳನ್ನ ಆಹ್ವಾನಿಸಿತ್ತು. ಪತ್ರಿಕೆಯ ಈ ಪ್ರಯತ್ನಕ್ಕೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಪತ್ರಗಳ ಪೈಕಿ ಆಯ್ದ ಅಹವಾಲು ಪತ್ರಗಳನ್ನ ಸಿಎಂಗೆ ತಲುಪಿಸಲಾಗಿತ್ತು. ಅಷ್ಟು ಪತ್ರಗಳನ್ನ ಓದಿರುವ ಸಿಎಂ ಸಿದ್ದರಾಮಯ್ಯ ಪತ್ರದ ಮೂಲಕವೇ ಪರಿಹಾರದ ಉತ್ತರವನ್ನ ನೀಡಿದ್ದಾರೆ. ಇದು ಹೊಸ ವರ್ಷಕ್ಕೆ ವಿಜಯವಾಣಿ ಕೊಡುಗೆ. ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ. ಹೊಸ ವರ್ಷ ಯಾರಿಗೆ ಹರ್ಷ, ಯಾವ ರಾಶಿಗೆ ಯಾವ ಫಲ, ರಾಶಿ ಭವಿಷ್ಯದ ಸಮಗ್ರ ಮಾಹಿತಿಗೆ ವಿಜಯವಾಣಿ ಪುರವಣಿ ಓದಿ. ಸ್ಮಾಲ್ ಬಿಸಿನೆಸ್ ಬಿಗ್ ಇಂಡಿಯಾ, ಇದು ಈ ವರ್ಷದ ವರ್ಷಾಚರಣೆಗೆ ವಿಜಯವಾಣಿ ಕೊಡುಗೆ. ಕಡಿಮೆ ಬಂಡವಾಳದಿಂದ ಯಶಸ್ಸು ಸಾಧಿಸಬಹುದಾದ ಐಡಿಯಾಗಳ ಗುಚ್ಛವನ್ನ ಓದುಗರ ಮುಂದಿಡಲಾಗ್ತಾ ಇದೆ. ಈ ವಿಶೇಷವು ಪುರವಣಿಯಲ್ಲಿದೆ. ಹೊಸ ವರ್ಷದ ಆರಂಭ ದಿನವಾದ ಗುರುವಾರದಿಂದ ದೇಶದಲ್ಲಿ ಹಲವು ಹೊಸ ನಿಯಮ ಜಾರಿಗೆ ಬರ್ತಾ ಇವೆ. ನಾಗರಿಕರ ಜೊತೆಗೆ ಸರ್ಕಾರಿ ನೌಕರರು, ತೆರಿಗೆದಾರರು, ವಾಹನ ಖರೀದಿದಾರರ ನಿತ್ಯ ಜೀವನದಲ್ಲಿ ಈ ನಿಯಮಗಳು ಬದಲಾವಣೆ ತರ್ತಿವೆ. ಈ ಸುದ್ದಿಗೆ ಮುಖಪುಟ ನೋಡಿ. ಬೆಳೆಗೆ ತಗುಲುವ ರೋಗ ಪತ್ತೆಗಾಗಿ ಇನ್ಮುಂದೆ ಕೃಷಿ ತಜ್ಞರ ಬಳಿ ಹೋಗಬೇಕಿಲ್ಲ. ಬದಲಾಗಿ ಮೊಬೈಲ್ ಆಪ್ನಲ್ಲಿಯೇ ಪ್ರತಿಯೊಂದು ಬೆಳೆಯ ಸಮಸ್ಯೆ ಕ್ಷಣಾರ್ಧದಲ್ಲಿ ಪತ್ತೆಯಾಗಲಿದೆ. ಇದು ಸ್ಯಾಟಲೈಟ್ ಆಧಾರಿತ ಕೃಷಿ ಪದ್ಧತಿ ವೈಶಿಷ್ಟ್ಯ. ಇದನ್ನ ಜಾರಿಗೊಳಿಸಲು ರಾಜ್ಯ ಕೃಷಿ ಇಲಾಖೆ ಚಿಂತನೆಯನ್ನು ನಡೆಸಿದೆ. ಬೆಳೆಗಳಿಗೆ ಬಂದಿರುವ ರೋಗ, ಕೀಟಬಾಧೆ ಸೇರಿದಂತೆ ಇತರ ಸಮಸ್ಯೆ ಗುರುತಿಸುವಷ್ಟರಲ್ಲಿ ಅರ್ಧದಷ್ಟು ಬೆಳೆ ಹಾನಿಯಾಗುವ ಪ್ರಕರಣಗಳೇ ಹೆಚ್ಚು. ಅದರಿಂದ ರೋಗ ಕಾಣಿಸಿಕೊಂಡ ಕೂಡಲೇ ಅದರ ಎಲ್ಲಾ ಮಾಹಿತಿ, ಪರಿಹಾರ ಕ್ರಮ ಕುರಿತ ಮಾರ್ಗದರ್ಶನ ಸಿಗುವಂತಹ ಉಪಾಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯಿಂದ ಸ್ಯಾಟಲೈಟ್ ಪದ್ಧತಿ ಜಾರಿಗೊಳಿಸಲಾಗ್ತಾ ಇದೆ. ವಿಶೇಷಕ್ಕೆ ವಿಜಯವಾಣಿ ಓದಿ. ಅಜಂತಾ ಗುಹೆಯಲ್ಲಿರುವ ಕಲಾಕೃತಿಯನ್ನ ಪ್ರೇರಣೆ ಪಡೆದು ಭಾರತೀಯ ನೌಕಾಪಡೆ ಕೌಂಡಿನ್ಯ ಹಡಗನ್ನ ಸಿದ್ಧಪಡಿಸಿದೆ. ಪ್ರಾಚೀನ ಭಾರತವು ತಂತ್ರಜ್ಞಾನ ಮತ್ತು ನೌಕಾಯಾನದಲ್ಲಿ ಎಷ್ಟು ಮುಂದಿತ್ತೆಂದು ಇಂದಿನವರೆಗೆ ಪರಿಚಯಿಸುವ ಉದ್ದೇಶ ಇದರ ಹಿಂದಿದೆ. ವಿಶೇಷಕ್ಕೆ ಚಿಂತನಾ ಪುಟ ನೋಡಿ. ರಾಷ್ಟ್ರ ರಾಜಧಾನಿ ದೆಹಲಿ ಹೊರವಲಯದ ಫರೀದಾಬಾದ್ನಲ್ಲಿ ಚಲಿಸುವ ವಾಹನದಲ್ಲಿ 28 ವರ್ಷದ ಮಹಿಳೆ ಮೇಲೆ ಇಬ್ಬರು ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರ ಎಸಗಿ ರಸ್ತೆಗೆ ಎಸೆದು ಹೋಗಿರುವ ಅಮಾನವೀಯ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಪ್ರತಿಷ್ಠಿತ ದೇಶೀಯ ಏಕದಿನ ಟೂರ್ನಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಹಾಲಿ ಚಾಂಪಿಯನ್ ಕರ್ನಾಟಕ ತಂಡ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ನಾಯಕ ಮಯಾಂಕ್ ಅಗರ್ವಾಲ್ ಹಾಗೂ ಎಡಗೈ ಬ್ಯಾಟರ್ ದೇವದತ್ ಪಡಿಕ್ಕಲ್ ಶತಕಗಳ ನೆರವಿನಿಂದ ಕರ್ನಾಟಕ ತಂಡ ತನ್ನ 4ನೇ ಲೀಗ್ ಪಂದ್ಯದಲ್ಲಿ ಪುದುಚೇರಿ ಎದುರು 67 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಈ ಸುದ್ದಿಗೆ ಕ್ರೀಡಾಪುಟ ಓದಿ. ದೇಶದ ಅರ್ಥವ್ಯವಸ್ಥೆ ಬಲವಾದ ದೇಶೀಯ ಬೇಡಿಕೆ, ಕಡಿಮೆ ಹಣದುಬ್ಬರ ಮತ್ತು ಬ್ಯಾಂಕ್ಗಳ ಸದೃಢ ಬ್ಯಾಲೆನ್ಸ್ ಶೀಟ್ಗಳ ಹಿನ್ನೆಲೆಯಲ್ಲಿ ವೇಗವಾಗಿ ಬೆಳೀತಾ ಇದೆ ಅಂತ ಬುಧವಾರ ಬಿಡುಗಡೆಯಾದ ಭಾರತೀಯ ರಿಸರ್ವ್ ಬ್ಯಾಂಕ್ನ 2025 ಡಿಸೆಂಬರ್ ಹಣಕಾಸು ಸುಸ್ಥಿರತೆ ವರದಿಯಲ್ಲಿ ತಿಳಿಸಿದೆ. ಈ ಸುದ್ದಿಗೆ ಮನೆ ಮಾತು ನೋಡಿ. 2025 ಕಳೆದು ನೂತನ 2026 ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಇಡೀ ಜಗತ್ತು ಹೊಸ ವರ್ಷವನ್ನ ವಿಜೃಂಭಣೆಯಿಂದ ಸ್ವಾಗತಿಸ್ತಾ ಇದೆ. ಈಗಾಗಲೇ ಅನೇಕರು ಹೊಸ ಗುರಿಗಳನ್ನ ಹೊಂದುವ ಮೂಲಕ ಇಡೀ ವರ್ಷ ಪೂರ್ತಿ ಸುಖ, ನೆಮ್ಮದಿ ಜೀವನ ಸಾಗಿಸಲು ಯೋಜನೆಯನ್ನ ಹಾಕಿಕೊಳ್ತಿದ್ದಾರೆ. ಹಾಗೆ ನೂತನ ವರ್ಷ ಆಶಾದಾಯಕವಾಗಿರಲಿ ಅಂತ ಆಶಿಸ್ತಾ ಇದ್ದಾರೆ. ಅಂತೆಯೇ ಈ ನೂತನ ವರ್ಷದ ಯೋಚನೆಗಳನ್ನ ಸ್ಯಾಂಡಲ್ವುಡ್ ಕಲಾವಿದರಾದ ನಟ ಶಿವರಾಜ್ ಕುಮಾರ್, ನಟಿಯರಾದ ಡಾಕ್ಟರ್ ಮೇಘನಾ ಗಾಂವ್ಕರ್, ಧನ್ಯಾ ರಾಮ್ಕುಮಾರ್ ಹಾಗೂ ಮನಿಷಾ ಕಂದಕೂರ್ ವಿಜಯವಾಣಿ ಜೊತೆ ಹಂಚಿಕೊಂಡಿದ್ದಾರೆ. ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.